ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಸೆಕೆಂಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ನನ್ನ ಲಾಸ್ಟ್ ವಿಡಿಯೋಸಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಅನ್ನೋದು ಬೇಸಿಕ್ ಡೆಫಿನಿಷನ್ಸ್ನ ನಿಮಗೆ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ನಿಮಗೆ ನಾನು ಟೈಮ್ ಮ್ಯಾನಿಫೆಸ್ಟೇಷನ್ ನೀವು ಹೇಗೆ ಮಾಡ್ಬೋದು ಆ್ಯಂಡ್ ನಿಮ್ಮ ಒಂದು ಡ್ರೀಮ್ನ ಹೇಗೆ ಫುಲ್ಫಿಲ್ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಯಾರೆಲ್ಲ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ವಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಬೇಸಿಕ್ ಆಗಿ ಹೇಳಿದ್ದೆ. ಸೊ ಅದನ್ನು ಒಂದು ಸ್ವಲ್ಪ ಇವತ್ತು ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಟೈಮ್ ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ಪ್ರೊಸೆಸ್ ಅಂತ ಹೇಳಿದ್ದೆ. ಈ ಪ್ರೊಸೆಸ್ಸಲ್ಲಿ ನೀವು ಟೈಮ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಇವಾಗ ಏನಂದರೆ ನಾವು ಪಾಸಿಟಿವ್ ಒಂದು ಪ್ರೊಸೆಸ್ಸಲ್ಲಿ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೋಬೇಕು, ವಿಜುವಲೈಸ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ದೆ. ಸೊ ಇನ್ನೊಂದು ಏನು ಮಿಸ್ ಮಾಡಿದ್ದೆ ಅಂದರೆ ನಾನು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ವಿಜುವಲ್ ಮಾಡ್ಕೋಬೇಕು ಅಂತ ಹೇಳಿ ಅಷ್ಟನ್ನೇ ನೀವು ಮಾಡಿಕೊಂಡ್ರೆ ಅಥವಾ ಪಾಸಿಟಿವೇ ಥಿಂಕ್ ಮಾಡ್ತಾ ಇದ್ರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಪ್ಪ, ನಂದೊಂದು ಡ್ರೀಮ್ ಇದೆ, ಆ ಡ್ರೀಮ್ಗೆ ನಾನು ಜಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ವಿಜುವಲೈಸ್ ಮಾಡ್ಕೊತಾ ಇದ್ದೀನಿ, ಆಗ್ತಾನೆ ಇಲ್ಲ ಅಂತಂದರೆ ಆಗಲ್ಲ. ಸೊ ಬಿಕಾಸ್ ನಾವು ಎಷ್ಟು ನಾವು ಮ್ಯಾನಿಫೆಸ್ಟ್ ಮಾಡಿ ಎಷ್ಟು ನಾವು ಪಾಸಿಟಿವ್ ಥಾಟ್ಗಳನ್ನು ಅಂತೀವಿ, ಸೊ ಅಷ್ಟೇ ಕೂಡ ನಮ್ಮ ಮೈಂಡಿಗೆ ನಾವು ಎಷ್ಟು ಪಾಸಿಟಿವ್ ಥಾಟ್ಸ್ಗಳನ್ನೆಲ್ಲ ಹಾಕ್ತೀವಲ್ಲ, ಸೊ ಅಷ್ಟೇ ಕೂಡ ನಾವು ಹಾರ್ಡ್ ವರ್ಕನ್ನು ಮಾಡ್ಬೇಕಂತ ಹೇಳ್ಬೋದು. ಹಾರ್ಡ್ ವರ್ಕ್ ಇಲ್ಲದೆ ಏನೇನು ಮಾಡೋಕ್ಕೆ ನಾವು ಸಾಧ್ಯನೇ ಇಲ್ಲ. ಇದು ಒಂದು ಮಾತನ್ನು ನೀವು ನಂಬಲೇಬೇಕು. ಬಿಕಾಸ್ ಹಾರ್ಡ್ ವರ್ಕು ಇರಬೇಕು. ಎಷ್ಟೋ ಜನ ಏನಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಬಟ್ ಸಕ್ಸಸ್ ಆಗಿರೋದಿಲ್ಲ ಬಿಕಾಸ್ ಆಫ್ ನೆಗೆಟಿವ್ ಥಾಟ್ಸು, ಬೇರೆ ಬೇರೆ ಆಲೋಚನೆಗಳು ಎಲ್ಲ ಇರುತ್ತಲ್ಲ. ಸೊ ದ್ಯಾಟ್ಸ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ಇನ್ನು ಕೆಲವು ಜನರು ಹೇಗಿರುತ್ತೆ ಅಂದರೆ ತುಂಬಾ ಪಾಸಿಟಿವ್ ಆಗಿ ಎಲ್ಲಾನು ಇರ್ತಾರೆ, ಸೊ ಅವರಿಗೆ ಈ ಥರ ಹಾರ್ಡ್ ವರ್ಕ್ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ದಿಸ್ ಈಸ್ ದ ಎರಡು ಟೈಪ್ಸ್ ಆಫ್ ಪೀಪಲು ಇರ್ತಾರೆ. ಸೊ ನನ್ನ ವಿಡಿಯೋಸಲ್ಲಿ ನಾನು ನಿಮಗೆ ಹೇಗೆ ಟೈಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತೀನಿ. ಸುಮಾರಷ್ಟು ಜನ ಸುಮಾರು ವಿಡಿಯೋಸ್ನೆಲ್ಲ ಮಾಡಿದ್ದಾರೆ, ಟೈಮ್ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಬೋದು ಅಥವಾ ಆ್ಯಂಡ್ ಸುಮಾರು ಕ್ಲಾಸಸ್ಗಳನ್ನೆಲ್ಲ ಕಂಡಕ್ಟ್ ಮಾಡ್ತಾರೆ ಟೈಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಂಡ್ ಇವತ್ತು ಒಂದು ವಿಡಿಯೋಸಲ್ಲಿ ನಾನು ತುಂಬ ಸಿಂಪಲ್ ಆಗಿ ನಿಮಗೆ ಹೇಗೆ ಟೈಮ್ ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ನೀವು ಅಂತ ಅನ್ನೋದನ್ನು ಹೇಳ್ತೀನಿ. ಓಕೆ, ಏನಪ್ಪ ಅಂದರೆ ಫಸ್ಟು ನೀವು ಟೈಮ್ ಮ್ಯಾನಿಫೆಸ್ಟೇಷನ್ನ ಮಾಡ್ತೀರಾ ಅಂತಂದರೆ ಒಂದು ಟೈಮ್ನ ನೀವು ಇಟ್ಕೋಬೇಕು. ಅಂದರೆ ಅದೇ ಟೈಮ್ಗೆ ಆಗುತ್ತಪ್ಪ, ಅದೇ ಟೈಮಿಗೆ ನಮ್ದು ಯೂನಿವರ್ಸ್ ನಮ್ಮ ಒಂದು ಆಸೆನ ಕೇಳಿಸ್ಕೊಳ್ಳುತ್ತಪ್ಪ ಅಂತ ಆ ಥರ ಏನಿಲ್ಲ. ಈ ಒಂದು ಟೈಮು ಬಿಲೀವ್ ಮಾಡ್ತಾರೆ ಜನರು. ಸೊ ಬಿಲೀವ್ ಮಾಡಿ ನೀವು ಕೂಡ ಇದನ್ನ ಟೈಮ್ನ ನೀವು ಬಿಲೀವ್ ಮಾಡಬೇಕು. ಏನಪ್ಪ ಇದೇ ಟೈಮ್ಗೆ ಆಗುತ್ತಾ ಆ ಥರ ಡೌಟಿಂದ ಯಾವುದೇ ಒಂದು ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇಫ್ ಯು ಹ್ಯಾವ್ ಡೌಟ್ ಇತ್ತಂದರೆ ನೀವು ಮ್ಯಾನಿಫೆಸ್ಟೇಷನ್ ನಂಬಕ್ಕೆ ಹೋಗ್ಬೇಡಿ. ನಿಮ್ದೇನಿದೆ ಅದು ನೀವು ಕೆಲಸ ಮಾಡಿ. ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ನಂಬ್ತೀರಾ, ಹೌದು ಆಗುತ್ತೆ ಅಂತನೋ ಒಂದು ನಂಬಿಕೆ ಇದೆ, ಬಿಕಾಸ್ ನಾನು ಸುಮಾರಷ್ಟು ನಂಬಿ ಮಾಡಿದ್ದು ಇದೆ. ಅದಕ್ಕೋಸ್ಕರ ನನಗೆ ಪಾಸಿಟಿವ್ ಥಿಂಕಿಂದ ಸುಮಾರಷ್ಟು ಥಿಂಗ್ಸ್ಗಳನ್ನು ನಾನು ತಗೊಂಡಿದ್ದೀನಿ, ಅಚೀವ್ ಮಾಡಿದ್ದೀನಿ. ಸೊ ದ್ಯಾಟ್ಸ್ ವೈ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಬಿಕಾಸ್ ನನಗೆ ವರ್ಕ್ ಆಗಿಲ್ಲ, ನನಗೆ ಏನಾಗಿಲ್ಲ ಅಂತಂದರೆ ನಾನು ವಿಡಿಯೋ ಮಾಡೋ ಅವಶ್ಯಕತೆನೂ ಇರಲಿಲ್ಲ. ಬಿಕಾಸ್ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ತುಂಬ ಪಾಸಿಟಿವ್ ಆಗಿರೋದು ನಮ್ಮ ಒಂದು ಬಾಡಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳಿದ್ನಲ್ಲ, ಅದನ್ನು ತುಂಬಾ ಆ್ಯಂಡ್ ನಾವು ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕಂತಂದರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು. ನೆಗೆಟಿವ್ ಅಫ್ಕೋರ್ಸ್ ನೆಗೆಟಿವ್ ಯೋಚನೆಗಳು ಬರಲ್ಲ ಅಂತ ಏನಿಲ್ಲ, ಬರ್ತಾರೆ. ಎಲ್ಲರೂ ಲೈಫಲ್ಲೂ ಕೂಡ ನೆಗೆಟಿವ್ ಯೋಚನೆಗಳು ಬಂದೇ ಬರ್ತವೆ. ಸೊ ಅದನ್ನು ನೀವು ಥಿಂಕ್ ಮಾಡಿ, ನೆಗೆಟಿವ್ನ ಬಂದಾಗ ಥಿಂಕ್ ಮಾಡಿ. ಆ ಥಿಂಕ್ ಮಾಡಿದ್ಮೇಲೆ ನೀವೇ ಒಂಥರ ಅದನ್ನು ಪಾಸಿಟಿವ್ ವೇಗೆ ಕನ್ವರ್ಟ್ ಮಾಡಿರಿ. ಏನಕ್ಕೆ ನಾನು ಈ ಥರ ಥಿಂಕ್ ಮಾಡಿದೆ, ಈ ಥರನೂ ಥಿಂಕ್ ಮಾಡ್ಬೋದಿತ್ತಲ್ವಾ, ನಾನು ಈ ಥರನೂ ಆಗಿರ್ಬೋದಲ್ವಾ ಅಂತ ನೀವು ಆ ಥರ ನಿಮ್ಮ ಒಂದು ಮೈಂಡನ್ನು ನೀವು ಚೇಂಜ್ ಮಾಡ್ಕೊಂಡಾಗ ಸೊ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಅಂತ ಹೇಳ್ಬೋದು. ನೆಗೆಟಿವ್ ಥಾಟ್ಸ್ಗಳೇ ಬರಲ್ಲ ಅಂತ ಏನಿಲ್ಲ, ಮನುಷ್ಯರಾದ್ಮೇಲೆ ಎಲ್ಲ ಥಾಟ್ಸ್ಗಳು ಕೂಡ ಬಂದೇ ಬರುತ್ತೆ. ಸೊ ನೀವು ನಿಮ್ಮ ಒಂದು ಥಿಂಕಿಂಗ್ ಏನಿರಲಿ ಪಾಸಿಟಿವ್ ಆಗಿರಲಿ ಅಂತ ಹೇಳ್ತೀನಿ. ಟೈಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ನಲ್ವಾ. ಸೊ 11 ಅನ್ನೋ ಒಂದು ಟೈಮ್ನ ಇಟ್ಕೊಂಡಿರಿ, ನೀವು ಇಟ್ಕೊಂಡಿರಿ. ಸೊ ಟೈಮಿಂಗ್ ಹೆಂಗೆ ಮಾಡಬೇಕಂದ್ರೆ ನೀವು ಈಗ ತಕ್ಷಣ 11ಗೆ ಒಂದು ಅಲಾರಾಮ್ನ ಸೆಟ್ ಮಾಡಿರಿ. ಈಗ ಹೆಂಗಂದರೆ ಈಗೇನೋ ಕೆಲಸ ಮಾಡ್ತಾ ಇರ್ತೀರಾ, ಸೊ 11 ಆದಮೇಲೆ ತಕ್ಷಣ ಓಡಿ ಬಂದು ಕೂತ್ಕೊಂಡ್ಬಿಟ್ಟು ನನಗೆ ಇದು ಬೇಕು ಅದು ಬೇಕು ಅಂತ ಆ ಥರ ಎಲ್ಲ ಕೇಳೋದಲ್ಲ. ಸೊ 11ಗೆ ನೀವು ಒಂದು 11ಗೆ ಅಲಾರಾಮ್ ಇಟ್ಕೊಂಡಿರಿ. ಆ 11ಗಿಂತ ಒಂದು 5 ಮಿನಿಟ್ಸ್ ಬಿಫೋರ್ ಏನು ಮಾಡಿರಿ, ನೀವು ಬಂದು ಕುತ್ಕೊಳ್ಳಿ. ನೀವು ಕುತ್ಕೊಂಡು ನೀಟಾಗಿ ನೀವು
ನಿಮಗೆ ನಿಮ್ಗೊಂದು ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ ಡ್ರೀಮ್ ಇದೆ, ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ ಎಕ್ಸಾಮ್ಸ್ಗೆ ಎಕ್ಸಾಮ್ ಬರೀಬೇಕು, ಆ ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅಂದ್ಕೊಂಡಾಗ ಸೊ ನೀವು ಅದಕ್ಕಿಂತ ಒಂದು 5 ಮಿನಿಟ್ಸ್ ಬಿಫೋರೇ ನೀವು ಕುತ್ಕೋಬೇಕು. ತುಂಬ ಪೀಸ್ ಆಗಿರಬೇಕು, ಕಾಮ್ ಆಗಿರಬೇಕು ಮೈಂಡು, ತುಂಬ ಗೊಂದಲಗಳು ಗಜಿಬಾರ್ದು. ಪೀಸ್ ಆಗಿ ಕಾಮ್ ಆಗಿ ಕುತ್ಕೊಂಡ್ಬಿಟ್ಟು ನೀವು ನಿಮ್ದು ಏನಿದೆ ಡ್ರೀಮ್ನ ನೀವು ಕಣ್ಣು ಮುಚ್ಕೊಂಡು ಮನಸ್ಸು ಒಳಗಡೆ ನಿಮ್ಮ ಮೈಂಡಿಗೆ ನೀವು ಹಾಕ್ತಾ ಬನ್ನಿ, ಮೈಂಡಿಗೆ ಹೇಳ್ತಾ ಬನ್ನಿ, ಇದು ಬೇಕು, ಇದಾಗಬೇಕು, ನಾನು ಇದಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡ್ತೀನಿ, ಮತ್ತು ಇದು ಹಾಗೆ ಆಗುತ್ತೆ, ಮುಂದೆ ಆದಾಗ ನಾನು ಹೆಂಗಿರ್ತೀನಿ ಅದನ್ನು ನೀವು ಕೂಡ ನೀವೆಲ್ಲ ಪಾಸಿಟಿವ್ ವೇ ಒಳಗಡೆ ನೀವು ಕನ್ವೆ ಮಾಡಿ ಅಂತ ಹೇಳ್ತೀನಿ. ಸೊ ಅವಾಗ ನಿಮಗೆ 11 ಆಗೋಗುತ್ತೆ, ಆವಾಗೂ ಕೂಡ ಒಂದು ವಿಶ್ನ ಕೂಡ 11 ಆಗಿರುತ್ತೆ ಅಲ್ವಾ. ಸೊ ಈ ಥರ ನೀವು 11 ಡೇಸ್ನ ಮಾಡಿ, 11 ಡೇಸ್ನ ಮಾಡಿದ್ರೆ ಟ್ರಸ್ಟ್ ಮೀ ರಿಯಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ದೇನು ಕಂಪ್ಲೀಟ್ಲಿ ಆಗಿಲ್ಲ ಅಂತಂದ್ರು ಆ ಒಂದು ವೇಗೆ ನೀವು ಬಂದಿರ್ತೀರಾ ಅಂತ ಹೇಳ್ಬೋದು. ಇನ್ನೇನು ಆಗ್ತಾ ಇರುತ್ತೆ ಅಂತ ಆ ವೇಗೆ ಬಂದಿರ್ತೀವಿ, ಆ ಥರ ಇರುತ್ತೆ ಅಂತ ಹೇಳ್ಬೋದು ಮ್ಯಾನಿಫೆಸ್ಟೇಷನ್ನು. ಸೊ 11ಗೆ 11 ಡೇಸ್ ಮಾಡಿ, ಅಂದರೆ ಇನ್ನು 11 ಡೇಸ್ ಮಾಡಿದಾದ್ಮೇಲೂ ಕೂಡ ನೀವು ಮೈಂಡೇ ಚೇಂಜ್ ಆಗುತ್ತೆ. ನೋಡ್ಕೋಬಿಡಿ, ನೀವು ನೋಡುವಂಥ ವೇ ಎಲ್ಲ ಪಾಸಿಟಿವ್ ಆಗಿರುತ್ತೆ. ತುಂಬ ಮಾಡಿದಾಗ ಕೂಡ ನಾವು ನೋಡುವಂಥ ವೇನು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ನಮಗೆ ಡ್ರೀಮ್ಗೆ ಏನು ಬೇಕು ಅನ್ನೋದನ್ನೆಲ್ಲ ಕೂಡ ಆ್ಯಂಡ್ ಇವನ್ ಹಾರ್ಡ್ ವರ್ಕು ಕೂಡ ತುಂಬಾ ಮ್ಯಾಟ್ರ್ ಅಂತ ಹೇಳ್ಬೋದು. ಈ ಥರ ನೀವು ಟೈಮ್ ಮ್ಯಾನಿಫೆಸ್ಟೇಷನ್ನ ಮಾಡಿದಾಗ 11 ಡೇಸ್ ಮಾಡಿದೆ ಬರಲಿಲ್ಲ, ಸುಮ್ಮನೆ ಮಾಡಿದೆ, ಆ ಥರನೂ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಬಂದೇ ಬರುತ್ತೆ ರಿಸಲ್ಟು, ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ನಿಮ್ಮ ಪರಿಶ್ರಮ ಇರಬೇಕು ಆ್ಯಂಡ್ ನೀವು ಥಿಂಕ್ ಮಾಡುವಂಥದ್ದು ಪಾಸಿಟಿವ್ ಆಗಿರಬೇಕು. ಅದು ಬಂದಾಗ ಮುಂದಿನ ಪ್ರಯತ್ನಗಳು ಮುಂದಿನ ತಯಾರಿಗಳು ನಿಮ್ಮದು ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ತೀನಿ. ಸೊ ಇಷ್ಟೇ ಇವತ್ತು ಟೈಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಿಂಪಲ್ ಆಗಿ ಹೇಳಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನೀವು ಇನ್ನೂ ಹೇಗೆ ಪಾಸಿಟಿವ್ ಆಗಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಪಾಸಿಟಿವ್ ವೇ ಅಲ್ಲಿ ಅಂತ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹೋಪ್ ಯು ಲೈಕ್ ದಿಸ್ ಫ್ರೆಂಡ್ಸ್. ಬಾಯ್.